2 ತಿಂಗಳ ವೇತನ ಪಾವತಿಸುವಂತೆ ಆಗ್ರಹಿಸಿ ಬಂಟ್ವಾಳ ಪುರಸಭೆಯ ಕನಿಷ್ಠ ವೇತನ ಹಾಗೂ ಹೊರಗುತ್ತಿಗೆ ನೌಕರರು ಗುರುವಾರ ಪುರಸಭೆಯ ಬಾಗಿಲಲ್ಲಿ ಕುಳಿತು ಧರಣಿ ಸತ್ಯಾಗ್ರಹ ನಡೆಸಿದರು. ವೇತನ ಪಾವತಿಯಾಗದೆ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಹಠಕ್ಕೆ ಬಿದ್ದ ನೌಕರರು ಪುರಸಭೆಯ ಮುಖ್ಯಾಧಿಕಾರಿ ತೀರ್ಥಪ್ರಸಾದ್ ಕೆಪಿ ಅವರ ವಿರುದ್ಧ ಧಿಕ್ಕಾರ ಕೂಗಿದ್ರು. ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾದ ಕಾರಣ ಪುರಸಭೆಯ ಕೆಲಸ ಕಾರ್ಯಗಳು ಸ್ಥಗಿತಗೊಂಡು ಸಾರ್ವಜನಿಕರಿಗೆ ತೊಂದರೆಯಾಯಿತು. ಪಂಪ್ ಆಪರೇಟರ್ಗಳು ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡ ಕಾರಣ ಪುರಸಭೆ ವ್ಯಾಪ್ತಿಯ ಕೆಲವೆಡೆ ನೀರಿಲ್ಲದೆ ಜನರು ಪರಿತಪಿಸಿದ್ರು. ಹೊರಗುತ್ತಿಗೆ ನೌಕರರ ಪ್ರತಿಭಟನೆಯ ಕಾವು ಏರುತ್ತಿದ್ದಂತೆಯೇ ಪುರಸಭಾ ಸದಸ್ಯರು, ನಾಗರಿಕರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಜಿಲ್ಲಾ ಯೋಜನಾ ಕೋಶದ ನಿರ್ದೇಶಕ ಡಾ ಜೆ ಸಂತೋಷ್ ಕುಮಾರ್, ಎಂಜಿನಿಯರ್ ತೇಜೋಮೂರ್ತಿ ಭೇಟಿ ನೀಡಿ ಮುಖ್ಯಾಧಿಕಾರಿಯೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಿದ್ರು. 2 ತಿಂಗಳು ವೇತನ ಪಾವತಿಸುವಂತೆ ಆಗ್ರಹಿಸಿ ಪುರಸಭೆಯ ಕನಿಷ್ಠ ವೇತನ ಹಾಗೂ ಹೊರಗುತ್ತಿಗೆ ನೌಕರರು ಕಳೆದ ಜನವರಿ 7ರಂದು ಪುರಸಭಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಬಳಿಕ ಮುಖ್ಯಾಧಿಕಾರಿ, ಜಿಲ್ಲಾಧಿಕಾರಿ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿ ಬಾಕಿ ವೇತನ ಪಾವತಿಸುವ ಭರವಸೆ ನೀಡಿದ್ದ ಕಾರಣ ಅಂದು ಪ್ರತಿಭಟನೆ ವಾಪಸ್ಸು ಪಡೆದು ಕರ್ತವ್ಯಕ್ಕೆ ಹಾಜರಾಗಿದ್ರು. ಈ ವಿಷಯವಾಗಿ ಶಾಸಕ ರಾಜೇಶ್ ನಾಯ್ಕ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಜಿಲ್ಲಾಧಿಕಾರಿ ಹಾಗೂ ಮುಖ್ಯಾಧಿಕಾರಿಯವರೊಂದಿಗೆ ಚರ್ಚೆ ನಡೆಸಿ ವೇತನ ಪಾವತಿಗೆ ಸೂಚಿಸಿದ್ರು. ಆ ಬಳಿಕ 2 ವಾರ ಕಳೆದರೂ ವೇತನ ಪಾವತಿಯಾಗದ ಕಾರಣ ನೌಕರರು 2ನೇ ಬಾರಿಗೆ ಮತ್ತೆ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಸಂಬಳ ಕೊಡಬೇಕು, ನಮಗೆ ನೀರು ಬಿಡಿಸಿ, ನೀರು ಬಿಡಿಸಿ, ನಮಗೆ ಅಷ್ಟು ಸಾಕು. ಸಂಬಳ ಬೇಡ, ಸಂಬಳ ಕೊಡಬೇಕು. ನಿಮಗೆ ಟೆಕ್ನಿಕಲ್ ಅಲ್ಲಿ ಕೊಟ್ಟಿಗೆ ಆಗುದಿಲ್ಲ, ಟೆಕ್ನಿಕಲ್ ಅಲ್ಲಿ ನೀರು ಕೊಟ್ಟಿಗೆ ಆಗ್ತದಲ್ಲ, ನೀರೊಂದು ಕೊಟ್ಟು ಬಿಡಿ. ಇದು ಪ್ರಕಾರ ಆದೇಶ ಕಳಿಸಿದ್ರು. ಈಗ ನಾನು ಪುಟಪ್ ಮಾಡಕ್ಕೆ ಹೇಳಿದ್ದಾರೆ, ಪುಟಪ್ ಮಾಡೋದು 10 ನಿಮಿಷ ಟೈಮ್ ಕೊಟ್ಟರೆ ನಮಗೆ ಯಾರು ಪರ್ಮಿಷನ್ ಬೇಕಾಗಿಲ್ಲ, ಯಾರು ಸಹ ಪರ್ಮಿಷನ್ ಬೇಕಾಗಿಲ್ಲ, ನಾವು ಅಲ್ಲಿ ಕೂತ್ಕೊಳ್ತೀವಿ. ಹೊರಗುತ್ತಿಗೆ ನೌಕರರ ಪ್ರತಿಭಟನೆಯ ವೇಳೆ ಪುರಸಭಾ ಸದಸ್ಯ ಹರಿಪ್ರಸಾದ್ ಮತ್ತು ಮುಖ್ಯಾಧಿಕಾರಿ ತೀರ್ಥಪ್ರಸಾದ್ ನಡುವೆ ಮಾತಿನ ಜಟಾಪಟಿ ನಡೆಯಿತು. ತೀವ್ರ ಪ್ರತಿಭಟನೆಯ ಬಳಿಕ ಎಚ್ಚೆತ್ತುಕೊಂಡ ಅಧಿಕಾರಿ ವರ್ಗ ಚರ್ಚೆ ನಡೆಸಿ ಹೊರಗುತ್ತಿಗೆ ನೌಕರರಿಗೆ 2 ತಿಂಗಳ ವೇತನ ಪಾವತಿಗೆ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಅಂತ್ಯಗೊಂಡಿತು. ಕನಿಷ್ಠ ವೇತನ ನೌಕರರಿಗೆ ವೇತನ ಪಾವತಿಗೆ 1 ವಾರಗಳ ಕಾಲಾವಕಾಶ ಕೋರಿ 22 ಮಂದಿ ಹೊರಗುತ್ತಿಗೆ ನೌಕರರಿಗೆ ಈ ದಿನವೇ ವೇತನ ಪಾವತಿಸುವುದಾಗಿ ಯೋಜನಾ ನಿರ್ದೇಶಕರು ತಿಳಿಸಿದ ಹಿನ್ನೆಲೆಯಲ್ಲಿ ಧರಣಿ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಲಾಯಿತು. ಸದಸ್ಯರಾದ ಗೋವಿಂದ ಪ್ರಭು, ಸಿದ್ದಿಕ್ ಗುಡ್ಡಿಯಂಗಡಿ ಮತ್ತಿತರರು ಪ್ರತಿಭಟನೆಯ ವೇಳೆ ಹಾಜರಿದ್ದು ನೌಕರರ ಪರವಾಗಿ ಅಧಿಕಾರಿಗಳ ಜೊತೆಗೆ ಮಾತನಾಡಿದರು. ಸಂದೀಪ್ ಸಾಲಿಯರ್, ವಿ4 ನ್ಯೂಸ್, ಬಂಟ್ವಾಳ.